ನಮಸ್ಕಾರ ಸ್ನೇಹಿತರೆ, ನಿಮ್ಮ ಕನ್ನಡ ಕೋಲಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾವು ಚಂದ್ರಗ್ರಹಣದ ಬಗ್ಗೆ ತಿಳಿಯೋಣ. ಇದು 2ನೇ ಚಂದ್ರಗ್ರಹಣ ಈ ವರ್ಷದಲ್ಲಿ. ಗ್ರಹಣ ಎನ್ನುವುದು ಕೆಲವರ ಭಾವನೆಯ ಪ್ರಕಾರ ಇದು ಪ್ರಕೃತಿಯ ಆಟ. ಕೆಲವರು ಇದನ್ನು ದೇವರ ಆಟ ಎಂದು ಭಾವಿಸುತ್ತಾರೆ. ಅದು ಅವರವರ ಭಾವನೆಗೆ, ನಂಬಿಕೆಗೆ ಬಿಟ್ಟಿದ್ದು. ನಿಮ್ಮ ನಂಬಿಕೆ ಯಾವುದೆಂದು ಕಮೆಂಟ್ ಮಾಡಿ. ಚಂದ್ರಗ್ರಹಣ ಅಂದರೇನು, ಅದರ ಹಿಂದಿರುವ ಮಹತ್ವ ಎಲ್ಲವನ್ನೂ ತಿಳಿಯೋಣ ಸ್ನೇಹಿತರೆ. ವಿಡಿಯೋ ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ, ಚಂದ್ರಗ್ರಹಣ ಎಂದರೇನು? ವಿಜ್ಞಾನದ ಪ್ರಕಾರ ಚಂದ್ರನು ಭೂಮಿಯ ನೆರಳಿನಲ್ಲಿ ಪ್ರವೇಶಿಸಿದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ. ಇದು ಹುಣ್ಣಿಮೆಯ ದಿನದಲ್ಲಿ ಆಗುತ್ತದೆ, ಅಂದರೆ ಪೂರ್ಣ ಚಂದ್ರ ಸಮಯದಲ್ಲಿ. ಈ ಸಮಯದಲ್ಲಿ ಚಂದ್ರನು ಕೆಂಪು ಬಣ್ಣದಲ್ಲಿ ಗೋಚರಿಸುತ್ತಾನೆ. ಇದನ್ನು ರಕ್ತಚಂದ್ರ ಎಂದು ಕರೆಯುತ್ತಾರೆ. ಈ ದಿನ ಅಂದರೆ ಸೆಪ್ಟೆಂಬರ್ 7ರಂದು ರಾತ್ರಿ 9:57ಕ್ಕೆ ಗೋಚರಿಸುತ್ತದೆ. ಗ್ರಹಣ ಅಂತ್ಯದ ಸಮಯ 1:26 ಸೆಪ್ಟೆಂಬರ್ 8ನೇ ತಾರೀಕು. ಸುಮಾರು 5 ಗಂಟೆಗಳ ಕಾಲ ಗ್ರಹಣವು ಇರುತ್ತದೆ. ಸ್ನೇಹಿತರೆ, ಆಗಲೇ ಹೇಳ್ದಂಗೆ ಕೆಲವರ ಭಾವನೆಯಲ್ಲಿ ಗ್ರಹಣವು ಭಯದ ವಿಷಯವಲ್ಲ, ಅದು ಪ್ರಕೃತಿಯ ಅದ್ಭುತ ಆಟ ಎಂದು ನಂಬುತ್ತಾರೆ. ಸ್ನೇಹಿತರೆ, ಇನ್ನು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಗ್ರಹಣವು ಸಮುದ್ರ ಮಂಥನಕ್ಕೆ ಸಂಬಂಧಿಸಿದೆ. ಸಮುದ್ರ ಮಂಥನದಲ್ಲಿ ಅಮೃತವನ್ನು ಪಡೆಯುವ ಪ್ರಕ್ರಿಯೆಯಲ್ಲಿ ಸ್ವರಭಾನು ಎಂಬ ರಾಕ್ಷಸನು ಅಮೃತವನ್ನು ಕುಡಿಯುವಾಗ ಸೂರ್ಯ ಮತ್ತು ಚಂದ್ರರು ಅವನನ್ನು ಗುರುತಿಸಿ ವಿಷ್ಣುವಿಗೆ ತಿಳಿಸಿದರು. ಆಗ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸ್ವರಭಾನು ತಲೆ ಕತ್ತರಿಸಿದರು. ಸ್ವರಭಾನು ರಾಕ್ಷಸನು ಅಮೃತ ಸೇವನೆಯಿಂದ ಅವನು ಜೀವಿಯಾಗಿದ್ದನು. ತಲೆ ಮತ್ತು ರುಂಡ ಬೇರ್ಪಡಿಸಿದರೂ ಅವನಿಗೆ ಸಾವಿರಲಿಲ್ಲ. ಅದಕ್ಕಾಗಿ ಅವನ ತಲೆ ರಾಹು ಆಯಿತು ಮತ್ತು ದೇಹ ಕೇತು ಆಯಿತು. ಇಂದಿನಿಂದ ರಾಹು ಕೇತು ಸೇಡು ತೀರಿಸಿಕೊಳ್ಳಲು ಸೂರ್ಯ ಮತ್ತು ಚಂದ್ರನನ್ನು ಇಡುತ್ತಾರೆ ಎಂದು ನಂಬಿಕೆ ಉಂಟು. ಇನ್ನು ಗ್ರಹಣದ ಸಮಯದಲ್ಲಿ ಸೂತಕ ಕಾಲ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಆಹಾರ ಸೇವನೆ ಮತ್ತು ಶುಭ ಕಾರ್ಯಗಳನ್ನು ತಪ್ಪಿಸುವುದು ಶಾಸ್ತ್ರ ಹೇಳುತ್ತದೆ. ಇನ್ನು ಪ್ರಮುಖವಾದ ಆಚಾರಗಳು: ತುಳಸಿ ಎಲೆಗಳು ಅಥವಾ ದರ್ಬೆಯನ್ನು ಮನೆಯಲ್ಲಿ ಇಡುವುದು, ಮಂತ್ರ ಪಠಣ, ಧ್ಯಾನ, ಸ್ನಾನ ಮತ್ತು ಶುದ್ಧೀಕರಣ ವಿಧಿಗಳು. ಇದನ್ನು ನಮ್ಮ ಹಿರಿಯರು ಮಾಡುತ್ತಾರೆ. ವಿಶೇಷವಾಗಿ ಗ್ರಹಣದ ಸಮಯದಲ್ಲಿ ನೀವು ಮಾನಸಿಕವಾಗಿ ತೊಂದರೆಗೀಡಾಗಿದ್ದರೆ ಅಥವಾ ಆತಂಕಕ್ಕೆ ಒಳಗಾಗಿದ್ದರೆ ಹನುಮಾನ್ ಚಾಲೀಸ್ ಪಠಿಸುವುದರಿಂದ ಅದು ಮುಕ್ತವಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.